ಸರ್ ನಮಸ್ತೆ. ನೋಡಿ, ಒಂದು ಪ್ರಾಪರ್ಟಿ ಬಂದಿದೆ. 26 ಎಕರೆ. ಕೊಳಲಿನಿಂದ ಇಲ್ಲಿಗೆ ಕರೆಕ್ಟಾಗಿ ಒಂದು 12 ಕಿಲೋಮೀಟ್ರ್ ಬರುತ್ತೆ. ಮಾತ್ರ ಒಳ್ಳೆ ಗುಡ್ಡ ವಾತಾವರಣ ತುಂಬ ಚೆನ್ನಾಗಿದೆ. ತುಂಬ ವಾಸ್ತು ಪ್ರಕಾರ ಇದೆ. ನೋಡಿ, ಇದು ಈಸ್ಟು ಡೌನ್ ಇದೆ, ಪಶ್ಚಿಮ ಅಪ್ಪಲ್ಲಿದೆ. ನೋಡಿ, ಒಳ್ಳೆ ವಿಲೇಜ್ ಅಟ್ಯಾಚ್ ಆಗಿರೋದು. ಒಳ್ಳೆ ರೋಡು, ಸರ್ಕಾರಿ ನಕಾಸೆ ರೋಡು, ಒಂದು ಚೈನ್ ಲಿಂಕ್ ಇದೆ. ಇದು ರೋಡ್ ಎಂಟ್ರೆನ್ಸ್. ಈ ಥರ ಎಲ್ಲ ಸುತ್ತ ಕಲ್ಕಂಬ ಎಲ್ಲ ಹಾಕಿದ್ದಾರೆ. ನೋಡಿ, ಇದು ಸಿಲ್ವರು, ಟೀಕು, ಹೆಬ್ಬೇವು ಎಲ್ಲ ಹಾಕಿದ್ದಾರೆ. ಒಟ್ಟು 26 ಎಕರೆ. ರೆಸಾರ್ಟ್ ಮಾಡೋಕ್ಕಂತೂ ತುಂಬ ಒಳ್ಳೆ ವಾತಾವರಣವಾದ ಜಾಗ ಸರ್. ಇಲ್ಲಿ ಒಂದು 3 ಬೋರ್ ಇದೆ. ಅಂದರೆ ಸುಮ್ಮನೆ ಒಬ್ಬರು ಈ ಥರ ಸಸಿಗಳು ಹಾಕಿ ಬಿಟ್ಬಿಟ್ಟವ್ರೆ ಸರ್, ಅಷ್ಟೇ. ಮಾತ್ರ ನೋಡಿ, ಆ ಕಡೆನೂ ಗುಡ್ಡ ಅಂಚಲ್ಲಿ ಇರೋದು. ಕೊಳ್ಳೇಗಾಲದಿಂದ ಕೇವಲ 12 ಕಿಲೋಮೀಟ್ರು, 12-13 ಕಿಲೋಮೀಟ್ರ್ ಅಷ್ಟೇ ಸರ್ ಇದು ಡಿಸ್ಟೆನ್ಸು ತೋಟಕ್ಕೆ. ಮಾತ್ರ ಒಳ್ಳೆ ವಾಸ್ತು ಪ್ರಕಾರ ಇದೆ ಜಮೀನು. ಒಳ್ಳೆ ರೆಸಾರ್ಟ್ ಮಾಡೋಕ್ಕೆ ತುಂಬ ಸೂಕ್ತವಾದಂಥ ಜಾಗ. ಮತ್ತು ವ್ಯವಸಾಯನೂ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಬಟ್ ಎಲ್ಲ ಮರಗಳೆಲ್ಲ ಕಟಾವು ಮಾಡಿದ್ರೆ ವ್ಯವಸಾಯನ ಮಾಡ್ಬೋದು ಸರ್. ಈ ಥರ ಇದೆ ನೋಡಿ. ಇದೆಲ್ಲ ಸರ್ಕಾರಿ ಜಾಗಗಳು. ಹಿಂದೆ ನೋಡಿ, ಅಲ್ಲಿ ಹಿಂದ್ಗಡೆ ಗುಡ್ಡ ಇದೆ. ಅಂದರೆ ಸಣ್ಣ ಗುಡ್ಡ, ಆ ಥರ ದೊಡ್ಡ ಇದಲ್ಲ. ಒಳ್ಳೆ ಲೊಕೇಶನ್ ಇದೆ ನೋಡಿ. ಈ ಥರದೊಂದು ಮನೆ ಇದೆ ನೋಡಿ. ಇಲ್ಲಿ ಲೇಬರ್ ಹೌಸ್ಗಳಿದೆ, ಮನೆ ಇದೆ. ಮತ್ತು ಓನರ್ ಇರೋಕ್ಕೂ ಕೂಡ ಮನೆ ಮಾಡಿದ್ದಾರೆ. ಒಳ್ಳೆ ತುಂಬ ಚೆನ್ನಾಗಿದೆ. ಆಲ್ರೆಡಿ ಎಲ್ಲ ಇದ್ದಾರೆ ಇಲ್ಲಿ. ಲೇಬರ್ಸು ಹಸು ಸಾಕಾಣಿಕೆ ಮಾಡ್ಕೊಂಡು 3 ಬೋರ್ ಇದೆ. ಅಲ್ಲಿ ಲೇಬರ್ ಮನೆಗಳು ಐತೆ, ಓನರ್ ಮನೆ ಇದೆ. ಇದು ಹಿಂಗೆ ಹೋಯ್ತು ಅಂದರೆ ಒಳ್ಳೆ ತುಂಬ ಚೆನ್ನಾಗಿದೆ ಸರ್. 26 ಎಕರೆ. ಓನರು ಜನರಲ್ ಪ್ರಾಪರ್ಟಿ. ಏನಪ್ಪ ಅಂತಂದರೆ ಎಲ್ಲ ರೈತರಿಂದ ತಗೊಂಡು ಈಗ ಒಬ್ಬರು ಓನರ್ ಆಗಿದ್ದಾರೆ ನೋಡಿ. ಈ ರೀತಿ ಫುಲ್ಲು ಬರೀ 26 ಎಕರೆನೂ ಕೂಡ ಬರೀ ಹಿಂಗೆ ಇದೆ ಸರ್. ಹೆಬ್ಬೇವು, ಟೀಕು ಎಲ್ಲ ಒಳ್ಳೆ ಫಾರೆಸ್ಟ್ ಥರ ಐತೆ. ಮನೆ ಎಲ್ಲ ಐತೆ. ಒಂದು 3 ಬೋರ್ ಐತೆ. ಒಳ್ಳೆ ರೆಡ್ ಸಾಯಿಲು ಸರ್. ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಸುತ್ತ ದಕ್ಷಿಣ ದಿಕ್ಕೆ ಗುಡ್ಡ ಬರುತ್ತೆ, ಈಸ್ಟ್ ದಿಕ್ಕೆ ಡೌನ್ ಐತೆ. ಒಂದು ಸ್ವಲ್ಪ ಸ್ಲೋಪು ಅಷ್ಟೇ. ಮತ್ತು ವೆಸ್ಟ್ ದಿಕ್ಕೆ ಅಪ್ಪಿದೆ. ಒಳ್ಳೆ ವಾಸ್ತು ಪ್ರಕಾರನೇ ತುಂಬ ಚೆನ್ನಾಗಿದೆ ಸರ್. ಭೂಮಿ 26 ಎಕರೆನೂ ಬರೀ ಹಿಂಗೆ ಐತೆ. ಕೊಳ್ಳೇಗಾಲದಿಂದ 13 ಕಿಲೋಮೀಟ್ರು. ರೇಟ್ ಹೇಳಲಿಲ್ಲ ಅಂತ ಏನು ಬೇಜಾರು ಮಾಡ್ಕೊಬೇಡಿ. ಡೈರೆಕ್ಟ್ ಓನರ್ ಇಲ್ಲೇ ಇದ್ದಾರೆ. ನಾವು ಡೈರೆಕ್ಟಾಗಿ ಓನರ್ ಕೊಡಿಸ್ತೀವಿ. ಜಾಗ ನೋಡಬೇಕು ಅಂತಂದರೆ ಖಂಡಿತ ಬನ್ನಿ ಸರ್. ನೋಡಿ, ಈ ಥರ ಇದೆ ಸರ್. ಒಂದು 26 ಎಕರೆ ಜನರಲ್ ಪ್ರಾಪರ್ಟಿ. ಸುತ್ತಮುತ್ತ ಎಲ್ಲ ಚೆನ್ನಾಗಿದೆ ನೋಡಿ. ಇಲ್ಲೇ ವಿಲೇಜ್ ಅಟ್ಯಾಚ್ ಆಗಿದೆ. ಸ್ವಾಲಗ್ರ ಒಂದು ಕಾಲೋನಿ. ಹಾಗಾಗಿ ವ್ಯವಸಾಯ ನೋಡಿ, ಎಲ್ಲ ಸುತ್ತಮುತ್ತ ಕಬ್ಬು ಗಿಬ್ಬು ಎಲ್ಲ ಬೆಳೀತಾರೆ. ಬಾಳೆಗಿಳೆ ಎಲ್ಲ ನೀರಾವರಿ ಜಾಗ ಸರ್.